ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶ್ವಣ್ಣ ಜಕ್ನಳ್ಳಿ. ಸ್ನೇಹಿತರೆ, ನಾನು ಡೆವಿಲ್ ಪಿಕ್ಚರ್ ನೋಡ್ಕೊಂಬಂದೆ. ಸ್ನೇಹಿತರೆ, ನೋಡ್ಕೊಂಬಂದು ತುಂಬ ದಿವಸ ಆಯಿತು, ಆದರೆ ಅದನ್ನು ವಿಮರ್ಶೆ ಮಾಡಲಿಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ತುಂಬ ದಿನ ಆದಮೇಲೆ ವಿಮರ್ಶೆ ಮಾಡ್ತಿದ್ಯಾ ಅಂತ ಕೇಳ್ಬೋದು, ಆದರೂ ಇಲ್ಲ ಸ್ನೇಹಿತರೆ, ಆದರೂ ಪರವಾಗಿಲ್ಲ, ಹೇಳ್ತಾ ಇದ್ದೀನಿ. ತುಂಬ ದಿನ ಆಯಿತು ಸ್ನೇಹಿತರೆ. ಮೂವಿ ಯಾವ ರೀತಿ ಇದೆ ಅಂತಂದರೆ, ಮೂವಿ ನನ್ನ ಅನಿಸಿಕೆ ಪ್ರಕಾರ ಸ್ಟೋರಿ ಚೆನ್ನಾಗಿದೆ, ಡೈರೆಕ್ಷನ್ ಇನ್ನೂ ಸ್ವಲ್ಪ ಚೆನ್ನಾಗಿ ತಗೊಂಡೋಗ್ಬೋದಿತ್ತು. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಫಸ್ಟ್ ಹಾಫ್ ತುಂಬಾ ಲ್ಯಾಗ್ ಅನ್ನಿಸ್ಬಿಡ್ತು. ಅದು ಸ್ವಲ್ಪ ಬೇಜಾರಾಗ್ಬಿಡ್ತು ಫಸ್ಟ್ ಹಾಫಲ್ಲಿ. ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಚೆನ್ನಾಗಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಆ ಮೂವಿನಲ್ಲಿ ಇದ್ದಿದ್ದು ಕಾಮಿಡಿ ಅಂತ ನೋಡೋಕ್ಕೆ ಸ್ವಲ್ಪನೇ ಸಿಕ್ಕಿದ್ದು. ಸ್ಟೋರಿ ಓಕೆ ಚೆನ್ನಾಗಿದೆ, ಆವ್ರೇಜ್ ಸ್ಟೋರಿ ಅಂತಲೇ ಹೇಳ್ಬೋದು. ಆದರೆ ಇರಿಟೇಟ್ ಆಗ್ತಕ್ಕಂತಹ ಕ್ಯಾರೆಕ್ಟರ್ ಏನಪ್ಪ ಅಂದರೆ, ದರ್ಶನ್ ಅವರು ಡಬಲ್ ಮೀನಿಂಗ್ ಡಬಲ್ ಮೀನಿಂಗ್ ಅಲ್ಲ, ಡಬಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಒಂದು ಪಾತ್ರ ಒಂದು, ಕೃಷ್ಣ ಅನ್ನೋ ಪಾತ್ರ ಒಂದು ಮಾಡಿದ್ದಾರೆ, ಧನುಷ್ ಅನ್ನೋ ಪಾತ್ರ ಮಾಡಿದ್ದಾರೆ. ಮತ್ತು ಸಾಂಗ್ ವಿಚಾರಕ್ಕೆ ಬಂದರೆ ಸ್ನೇಹಿತರೆ, ಇದ್ರೆ ನೆಮ್ಮದಿಯಾಗಿರಬೇಕು ಅದೊಂದು ಸಾಂಗು ಓಕೆ ಚೆನ್ನಾಗಿದೆ. ಅದು ಬಿಟ್ಟರೆ ನನಗೆ ಸಾಂಗ್ಗಳು ಕೇಳಬೇಕು ಅಂತ ಏನು ಅನ್ನಿಸ್ಲಿಲ್ಲ, ಅಷ್ಟು ಇದಾಗೇನಿರಲಿಲ್ಲ. ಓವರಾಲ್ ಮೂವಿ ಸ್ವಲ್ಪ ನೋಡ್ತಾ ಇದ್ದರೆ ಚೆನ್ನಾಗಿದೆ ಅನಿಸುತ್ತೆ, ಕ್ಯೂರಿಯಾಸಿಟಿ ಕಡಿಮೆ ಇದೆ. ನನಗೆ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಯೂರಿಯಾಸಿಟಿ ಬರುತ್ತೆ ವಿನಃ ಸ್ಟಾರ್ಟಿಂಗಿಂದ ಏನಂತ ಇದಾಗಲಿಲ್ಲ ಸ್ನೇಹಿತರೆ. ಇವರು ಸ್ಟಾರ್ಟಿಂಗಿಂದಲೇ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಹುಟ್ಟಿಸ್ಬೇಕು. ಸ್ಟಾರ್ಟಿಂಗ್ ಏನಾಗುತ್ತೆ ಸ್ಟೋರಿ ಹೇಳ್ತೀನಿ ಕೇಳಿ. ಒಬ್ಬ ಶ್ರೀಮಂತ ರಾಜಕಾರಣಿ ಇರ್ತಾನೆ, ಅವನು ಚೀಫ್ ಮಿನಿಸ್ಟ್ರು. ಅವನನ್ನು ಆಪೋಸಿಟ್ ಕ್ಯಾಂಡಿಡೇಟ್ ಎಲ್ಲ ಬೀಳಿಸಿರ್ತಾರೆ. ಅವನ ಮಗನನ್ನು, ಅಂದರೆ ಅವ್ರದೇ ಪಕ್ಷದವರು ಅವನ್ನ ತೆಗೆದಾಕಿರ್ತಾರೆ. ಅವನ ಮಗನನ್ನು ಚೀಫ್ ಮಿನಿಸ್ಟ್ರು ಮಾಡಬೇಕು ಅಂತ ಹೇಳಿಬಿಟ್ಟು ಆತ ಹೋರಾಡ್ತಾ ಇರ್ತಾನೆ. ಆದರೆ ಆ ಮಗ ಎಲ್ಲೋ ಇರ್ತಾನೆ, ಫಾರಿನಲ್ಲಿ ಇರ್ತಾನೆ. ಅವನು ಅಲೆ ಪೋಲಿ ಪಕಡೆ ಆಗಿ ಬಿದ್ದಿರ್ತಾನೆ. ಅವನನ್ನು ಕರ್ಕೊಂಬರೋ ಪ್ರಯತ್ನ ಮಾಡ್ತಾರೆ, ಅದು ಸ್ವಲ್ಪ ಸಾಧ್ಯವಾಗಲ್ಲ. ಆದರೆ ಅವನ ಜೊತೆ ಪಿ ಎಗಳು ಇರ್ತಾರಲ್ಲ, ಅವರು ಅವನ ಥರನೇ ಇದ್ದಂಥ ಒಬ್ಬನ್ನ ಕರ್ಕೊಂಬಂದು ಅವನೇ ಧನುಷ್ ಅಂತ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ವಿದೇಶದಲ್ಲಿದ್ದಂತಹ ಮಗನಿಗೆ ಈ ವಿಷಯ ಗೊತ್ತಾಗುತ್ತೆ. ಆಗ ನಾನು ಸಿ ಎಂ ಆಗಬೇಕು ಅನ್ನೋ ಉದ್ದೇಶದಿಂದ ಬರ್ತಾನೆ. ಬಂದಾಗ ಏನಾಗ್ತದೆ ಅಂತಂದರೆ, ಪ್ರಚಾರ ಎಲ್ಲ ಅವನ ಹೆಸರಲ್ಲೇ, ಧನುಷ್ ಹೆಸರಲ್ಲೇ. ಬಟ್ ಕೃಷ್ಣ ಅನ್ನೋನು ಒಬ್ಬ ನಟ, ಅವನಿಗೆ ಆ್ಯಕ್ಟಿಂಗ್ ಕಲಿಬೇಕು ಅಂತ ಇಷ್ಟ ಇರುತ್ತೆ. ಆದರೆ ಈ ರೀತಿಯಾದಂತಹ ಆ್ಯಕ್ಟಿಂಗ್ ಮಾಡು ಅಂತ ಹೇಳಿಬಿಟ್ಟು ಅವನ ಪಿ ಎ ಎತ್ಕೊಂಬಂದಿಟ್ಟಿರ್ತಾರೆ. ಆದರೆ ರಿಯಲ್ ಧನುಷ್ ಇರ್ತಾನಲ್ಲ, ಧನುಷ್ಗೂ ಇವನಿಗೂ ಕ್ಲಾಶ್ ಆಗುತ್ತೆ. ರಿಯಲ್ ಧನುಷ್ ಬಂದ್ಬಿಟ್ಟು ಆತ ಅದೇ ಹೇಳಿದ್ನಲ್ಲ, ಪೋಲಿ ಆಗಿರ್ತಾನೆ ಹಾಗೆ ಹೀಗೆ ಅಂತ. ಅವನಿಗೆ ದುಡ್ಡು ಅಂದ್ರೆ ಏನು ಅನ್ನೋದೇ ಗೊತ್ತಿರಲ್ಲ ಅಂದರೆ ಯಾವಾಗಲೂ ನೀರು ಖರ್ಚು ಮಾಡ್ದಂಗೆ ಮಾಡ್ತಾ ಇರ್ತಾನೆ. ದುಡ್ಡಿನ ಬೆಲೆ ಗೊತ್ತಿರಲ್ಲ. ಅವನು ಮತ್ತೆ ಒಂದು ಹುಡುಗಿನ ರೇಪ್ ಮಾಡ್ತಾನೆ. ಬಂದಾಗ ಅವಳು ಅದನ್ನೇ ಇಟ್ಕೊಂಡು ಸರ್ಕಾರ ಬೀಳ್ಸೋ ಪ್ರಯತ್ನ ಮಾಡ್ತಾಳೆ. ಮತ್ತು ಈ ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ಇತ್ತಲ್ಲ, ಅದೇ ಇವನು ಚೀಫ್ ಮಿನಿಸ್ಟರ್ ಥರ ಆ್ಯಕ್ಟಿಂಗ್ ಮಾಡಬೇಕು, ಇವನು ಧನುಷ್ ಥರ ಆ್ಯಕ್ಟಿಂಗ್ ಮಾಡಬೇಕು ಅಂತ. ಆಮೇಲೆ ಗೊತ್ತಾಗ್ತದೆ ಅವನಿಗೂ ಇವನಿಗೂ ಕ್ಲಾಶ್ ಆಗುತ್ತೆ. ಕೊನೆಗೆ ಲಾಸ್ಟಲ್ಲಿ ಏನಾಗುತ್ತೆ ಅಂತಂದರೆ, ಅವರ ಅಪ್ಪ ಮಗ ಇಬ್ಬರು ಸತ್ತೋಗ್ತಾರೆ, ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು. ಇದು ಒಂದು ಸ್ಟೋರಿ. ಆದರೆ ಸ್ಟೋರಿ ಒಂದು ಆವ್ರೇಜ್ ಅಂತ ಅನ್ನಿಸ್ತು ಸ್ನೇಹಿತರೆ. ಓವರಾಲ್ ಸ್ಟೋರಿ ನೋಡಿದ್ರೆ ಒನ್ ಟೈಮ್ ನೋಡ್ಬೋದು. ಆದರೆ ನಾನು ಅಂದ್ಕೊಂಡಿದ್ದೆ, ಕಾಟೇರ ಪಿಕ್ಚರ್ ಬಂತು, ಕಾಟೇರಿಗಿಂತ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡು ಹೋದೆ. ಆದರೆ ಕಾಟೇರ ಅಷ್ಟೇನು ಚೆನ್ನಾಗಿಲ್ಲ, ಓಕೆ ನೋಡ್ಬೋದು ಸ್ನೇಹಿತರೆ. ಬಟ್ ಆದರೂ ಒಂದು ವಿಷಯ ಏನಪ್ಪ ಅಂತಂದರೆ, ನಾನು ಭಾನುವಾರ ಹೋಗಿದ್ದೆ, ಇವತ್ತು ಆಲ್ರೆಡಿ ಗುರುವಾರ. ಭಾನುವಾರ ಹೋಗಿದ್ರು ಕೂಡ ಆಲ್ರೆಡಿ ರಿಲೀಸ್ ಆಗಿ ತುಂಬ ದಿವಸಗಳಾಗಿದೆ. ಹೌಸ್ಫುಲ್ ಪ್ರದರ್ಶನ ನಡೀತಿತ್ತು ಸ್ನೇಹಿತರೆ, ಹೌಸ್ಫುಲ್ ಆಗಿತ್ತು. ತುಂಬ ಜನ ಬಂದಿದ್ರು, ಅದು ಸಖತ್ ಜನ ಬಂದಿದ್ರು. ಬಟ್ ರಿಲೀಸ್ ಟೈಮಲ್ಲಿ ಅದು ಎಷ್ಟು ಜನ ಬಂದಿದ್ರು ನೀವೇ ನೋಡಬೇಕು.
ಅದಂತೂ ತುಂಬ ಜಾಸ್ತಿ ಜನ ಬಂದಿರ್ತಾರೆ. ದರ್ಶನ್ ಅನ್ನೋ ಒಂದು ಬ್ರ್ಯಾಂಡ್ಗಿರುವಂತಹ ಕ್ರೇಜ್ ಅದು. ಮತ್ತು ಮೂವಿ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. ಸ್ಟೋರಿ ಅಷ್ಟು ಇಲ್ಲ, ಒಂದು ಆವ್ರೇಜ್ ಸ್ಟೋರಿ ಇದೆ. ನನ್ನ ಆನೆಸ್ಟ್ ಒಪಿನಿಯನ್ನನ್ನು ನಾನು ಹೇಳಿದ್ದೀನಿ. ಇನ್ನು ಕ್ಯೂರಿಯಾಸಿಟಿ ಬರೆಸ್ತಕ್ಕಂತಹ ಒಂದೆರಡು ಸೀನ್ಗಳನ್ನ ಇಡಿಸ್ಬೇಕಿತ್ತು, ಮತ್ತು ಸಾಂಗ್ಗಳಲ್ಲಿ ಇಡಿಸ್ಬೋದಿತ್ತು. ನೋಡಿ, ಕಾಟೇರ ಬರಬೇಕಿತ್ತು ಈ ಟೈಮಲ್ಲಿ. ಅವರು ಜೈಲಲ್ಲಿದ್ದಾರೆ ದರ್ಶನ್. ಕಾಟೇರ ಈ ಟೈಮಲ್ಲಿ ಬಂದಿದ್ರೆ ಅವ್ರಿಗೆ ಒಳ್ಳೆ ಪ್ರಮೋಷನ್ ಸಿಕ್ಬಿಡೋದು. ಓಕೆ ಸ್ನೇಹಿತರೆ, ಮೂವಿ ಹೋಗಿ ನೋಡ್ಕೊಂಬನ್ನಿ. ಒನ್ ಟೈಮ್ ನೋಡೋದ್ರಲ್ಲೇನು ಮೋಸ ಇಲ್ಲ, ಓಕೆ ಇದೆ, ಆವ್ರೇಜ್ ಆಗಿದೆ. ಹೋಗಿ ನೋಡ್ಕೊಂಬನ್ನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ. ಐ ಲವ್ ಕನ್ನಡ ಸಿನಿಮಾ. ಎಂತಹ ಕನ್ನಡ ಸಿನಿಮಾಗಳನ್ನೇ ಜಾಸ್ತಿ ನೋಡ್ತೀನಿ ನಾನು. ತೆಲುಗು ಸಿನಿಮಾನೂ ನೋಡ್ತೀನಿ, ಆದರೆ ಕನ್ನಡ ಸಿನಿಮಾಗಳನ್ನೂ ನೋಡ್ತೀನಿ. ಬಟ್ ಥಿಯೇಟ್ರಿಗೆ ಹೋಗಿ ನೋಡೋದು ಜಾಸ್ತಿ ಕನ್ನಡ ಸಿನಿಮಾಗಳನ್ನೇ. ನನ್ನ ಜೀವನದಲ್ಲೇ ಸುಮಾರು ಮೂವಿಗಳನ್ನ ಹೋಗಿ ನೋಡಿದ್ದೀನಿ. ಅದರಲ್ಲಿ 90-95 ಭಾಗ ಕನ್ನಡ ಸಿನಿಮಾಗಳಿಗೆ ಹೋಗಿದ್ದೀನಿ. ತೆಲುಗು ಸಿನಿಮಾಗಳಿಗೆ ಒಂದು 5% ಹೋಗಿದ್ದೀನಿ ಅಷ್ಟೇ. ಸ್ನೇಹಿತರೆ, ಇಷ್ಟೇಳಿ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.